ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ನಿಮಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆ ಅಂತ ಬಂದಾಗ ಪ್ರಶಸ್ತಿಗಳನ್ನು ನೋಡಿದರೆ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅವರ ವ್ಯಕ್ತಿತ್ವ ಮತ್ತು ಸಿನಿಮಾ ಹೊರತಾಗಿ ಈ ಪ್ರಶಸ್ತಿ ಬಂದಿರುವಂಥದ್ದು, ಅದನ್ನು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಫಸ್ಟ್ ಪದ್ಮಭೂಷಣ, ಇದು 1983ರಲ್ಲಿ ಬಂತು. ಡಾಕ್ಟರೇಟ್ ಪ್ರಶಸ್ತಿ ಮೈಸೂರು ಯೂನಿವರ್ಸಿಟಿ ಕೊಟ್ಟಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಆಗಿರುವಂಥದ್ದು ಆವಾಗಲೇ. ಇನ್ನು 1985 ಕೆಂಟಕ್ಕಿ ಪ್ರಶಸ್ತಿ ಬಂದಂತಹ ಸಮಯ. ಸೊ ಕೆಂಟಕ್ಕಿ ಪ್ರಶಸ್ತಿ ಮೊದಲ ಪಡೆದಂತಹ ಕನ್ನಡದ ಕಲಾವಿದರು. ಸೊ ಇದು ಒಂದು ವಿಶೇಷವಾದ ವಿಚಾರ. ಇನ್ನು 1995 ಈ ಸಂದರ್ಭದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಇನ್ನೊಂದು ವಿಚಾರ ಹೇಳಬೇಕು ಇದರ ಮಧ್ಯದಲ್ಲಿ, ಕನ್ನಡದಲ್ಲಿ ನಾಯಕ ನಟರಾಗಿ 100 ಚಿತ್ರಗಳನ್ನು ಮಾಡಿದಂಥ ಮೊಟ್ಟ ಮೊದಲ ನಟ ಅಂತ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೋಬೋದು. ಇನ್ನೊಂದು ತುಂಬ ವಿಶೇಷವಾದದ್ದು, ಪ್ಲೇಬ್ಯಾಕ್ ಸಿಂಗಿಂಗಿಗೆ ಪ್ರಶಸ್ತಿ ಪಡೆದಂಥ ನಟ ಅಂತಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಸಿನಿಮಾದ ಹೆಸರು ಜೀವನ ಚೈತ್ರ, ಹಾಡು ನಾದಮಯ. ಇನ್ನು 2002 ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಶಸ್ತಿ ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಅದು NTR ಅವಾರ್ಡ್. ಇದನ್ನು ಪಡೆದಂಥ ಮೊಟ್ಟ ಮೊದಲ ಕನ್ನಡದ ನಟ ಅಂಥೇಳಿ ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳ್ಕೋಬೋದು. ಇನ್ನು 2009 ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೋಸ್ಟಲ್ ಸ್ಟಾಂಪ್ ಮಾಡುತ್ತೆ, ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲಿ. ಇದು ಕೂಡ ತುಂಬ ವಿಶೇಷವಾದ ಮ್ಯಾಟ್ರ್. ಇನ್ನು ಫಿಲ್ಮ್ಫೇರ್ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಮಾತಾಡೋದಾದರೆ ಒಟ್ಟು 8 ಫಿಲ್ಮ್ಫೇರ್ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಂದಿರುವಂಥದ್ದು. ಇದರಲ್ಲಿ ಇಯರ್ ಮತ್ತು ಸಿನಿಮಾ ಹೆಸರು ಹೇಳ್ತಾ ಹೋಗ್ತೀನಿ ನಿಮಗೆ. 1973 ಗಂಧದ ಗುಡಿ ಚಿತ್ರ, ಬೆಸ್ಟ್ ಆ್ಯಕ್ಟರ್, ಇವೆಲ್ಲ ಹೇಳ್ತಾ ಇರುವಂಥ ಪ್ರಶಸ್ತಿಗಳು. ಇನ್ನು 1975 ಮಯೂರ ಸಿನಿಮಾ, 1978 ಶಂಕರ್ ಗುರು, 1985 ಅದೇ ಕಣ್ಣು, 1993 ಆಕಸ್ಮಿಕ, 1981 ಕೇರಳದ ಸಿಂಹ, 1986 ಭಾಗ್ಯದ ಲಕ್ಷ್ಮೀ ಬಾರಮ್ಮ, 1998 ಶ್ರಾವಣ ಬಂತು ಸಿನಿಮಾ. ಸೊ ಹೀಗೆ ಪ್ರಶಸ್ತಿಗಳನ್ನು ಪಡೆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. ಒಟ್ಟಾರೆ ರಾಜ್ಕುಮಾರ್ ಅವರ ಪ್ರಶಸ್ತಿ ಪಟ್ಟಿ ತುಂಬ ದೊಡ್ಡದಿದೆ. ಅದರಲ್ಲಿ ಇವು ಪ್ರಮುಖ ಅನಿಸಿರುವಂಥದ್ದು. ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ತಮ್ಮದೇ ಆದ ಒಂದು ಹಾದಿಯನ್ನು ಕಂಡುಕೊಂಡಿದ್ದರು. ಹಾಗೆಯೇ ವೈಯಕ್ತಿಕ ಜೀವನದಲ್ಲೂ ಒಂದು ವಿಶೇಷವಾದ ಹಾದಿ ಇತ್ತು. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳ್ತಾ ಖುಷಿ ಪಡ್ಬೋದು, ಅಷ್ಟು ವಿಷಯ ಇದೆ. ಸೊ ನಾಳೆಯ ದಿನ ಅಥವಾ ಮತ್ತೊಂದು ದಿನ ರಾಜ್ಕುಮಾರ್ ಅವರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.